ಹೆಣ್ಣು ಮಕ್ಕಳ ತವರೂರು ಅಂತಾನೆ ಫೇಮಸ್ ಆಗಿರೋ ಈ ಕಿಚನಿಂದ ಇವತ್ತು ಫಸ್ಟ್ನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಬಿಕಾ ರಾಜ್ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಾವು ಏನೇ ವಿಡಿಯೋಗಳು ಮಾಡಿದ್ರು ಅದೆಲ್ಲದಕ್ಕೂ ಸಪೋರ್ಟ್ ಇರಲಿ ನಿಮ್ಮದು. ಇದು ನನ್ನ ತಂಗಿ ಚಾನಲ್ ಆಗಿರುತ್ತೆ. ಸೊ ನಾನು ಅವಳಿಗೆ ಇವತ್ತು ಕಳ್ಳೆ ಸಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಇದು ಮೊದಲನೇ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವರೆಕಾಳು, ಬಟಾಣಿ ಕಾಳು, ಕಡಲೆಕಾಳು ಮತ್ತು ಅವರೆಬೇಳೆ ಇಷ್ಟನ್ನು ಒಟ್ಟಿಗೆ ಹಾಕಿ ಉಪ್ಪು ಹಾಕಿ ಕೂಗಿಸ್ಕೊಂಬಿಡ್ಬೇಕು. ಒಂದು 3 ವಿಜಿಲ್ ಕೂಗಿಸಿ ಸಾಕು. ಅದಾದಮೇಲೆ ಮತ್ತೆ ಕರಳೆ ಹಾಕ್ಕೊಂಡು ಕಾಳು ತರಕಾರಿ ಏನೇನಿರುತ್ತೋ ಆ ತರಕಾರಿನೆಲ್ಲ ಹಾಕ್ಕೊಂಡು ಮತ್ತೆ ಒಂದು 2 ವಿಜಿಲ್ ಕೂಗಿಸಿ. ಪ್ರಕೃತಿಯಲ್ಲಿ ಸಿಗೋವಂಥ ಗೆಡ್ಡೆ ಗೆಣಸುಗಳನ್ನೆಲ್ಲ ಹುಡುಕೊಂಡು ನಾವು ತಿನ್ನಬೇಕು. ನಮ್ಗೆ ಗೊತ್ತಿಲ್ಲದೆ ಆದರೂ ಕೂಡ ಹಿರಿಕರನ್ನ ಕೇಳಬೇಕು, ಇದೇನು ಇದನ್ನು ಮಾಡ್ಕೊಂಡು ತಿಂದರೆ ಹಿಂಗೆ ಆ ಥರ ಎಲ್ಲ ತಿಳ್ಕೊಬೇಕು. ಆದರೆ ನಾವು ಇವತ್ತು ಕಳ್ಳೆ ಸಾರು ಮಾಡ್ತಾಯಿದ್ದೀವಿ. ಕಳ್ಳೆ ಸಾರಂತೂ ವರ್ಷಕ್ಕೆ ಒಂದ್ಸತಿ ಆದರೂ ತಿನ್ನಲೇಬೇಕು ನಾವು. ಕಳ್ಳೆ ಸಾರು ತಿನ್ನೋದ್ರಿಂದ ನಮ್ಮ ಹೊಟ್ಟೆಲಿ ಏನೇ ಗಲೀಜಿರ್ಬೋದು ಏನೇ ಇರ್ಬೋದು ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ತಿರ್ಗಿ ಅದರಲ್ಲೆಲ್ಲ ಮೆಡಿಸನ್ ಪವರ್ಗಳು ಇರುತ್ತೆ. ತಿನ್ನೋದ್ರಿಂದ ಸಿಕ್ಕಾಬಿಟ್ಟೆ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಕೂಡ ಕಳ್ಳೆ ಸಾರು ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ. ಕಳ್ಳೆ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಗೈಸ್, ನಿಜ ಹೇಳ್ತಾ ಇದ್ದೀನಿ. ಸಖತ್ತಾಗಿರುತ್ತೆ. ಸಾರು ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಊರಲ್ಲಿ ಯಾರಾದರೂ ದೊಡ್ಡವರು ಇರ್ತಾರೆ, ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಇರ್ತಾರಲ್ಲ ಅದನ್ನ ಕೇಳಿ. ಅದು ಮಳೆ ಟೈಮಲ್ಲಿ ಜಾಸ್ತಿ ಬಿಡುತ್ತೆ ಕಳ್ಳೆ. ತರಿಸ್ಕೊಂಡು ನೀವು ಅವ್ರ ಕೈಯಲ್ಲಿ ಏಳಿಸ್ಕೊಂಡಾದ್ರೂ ಸರಿ ಅಥವಾ ನಮ್ಮ ಚಾನಲ್ ನೋಡ್ಕೊಂಡಾದ್ರೂ ಸರಿ ಕಳ್ಳೆ ಸಾರು ಮಾಡಿಕೊಂಡು ಟೇಸ್ಟ್ ಮಾಡಿ, ತುಂಬ ಒಳ್ಳೆಯದು. ಕಳ್ಳೆಲಿ ಬರೀ ಸಾಂಬಾರು ಅಷ್ಟೇ ಅಲ್ಲ, ಪಲ್ಯನೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ. ನಿಮಗೇನಾದರೂ ಪಲ್ಯ ಹೆಂಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ಕೊಡ್ತೀವಿ ಹೆಂಗೆ ಪಲ್ಯ ಮಾಡೋದು. ಎಲ್ಲ ಕೂಗಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಸಾಂಬಾರು ಪೌಡರು ಎರಡೂ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ತೆಂಗಿನಕಾಯಿ ನೀವು ತುರಿದಾದರೂ ಹಾಕ್ಕೊಬೋದು ಅಥವಾ ರುಬ್ಬಾದರೂ ಹಾಕ್ಕೊಬೋದು. ಕಾಯಿ ಹಾಕೋದ್ರಿಂದ ಸಾರು ಇನ್ನೂ ಟೇಸ್ಟ್ ಬರುತ್ತೆ ಚೆನ್ನಾಗೆ. ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. 1-2 ಕುದಿ ಕುದ್ದಾದಮೇಲೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು. ಒಗ್ಗರಣೆಗೆ ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ. ಒಂದು ಪಾತ್ರೆಗೆ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ನಾವು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾರಂತೂ ಸಖತ್ ಟೇಸ್ಟಾಗಿರುತ್ತೆ. ನೋಡಿ ಈಗ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು. ಅದಾದಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡೋದ್ರಿಂದ ಸಾರು ಟೇಸ್ಟ್ ಆಗುತ್ತೆ, ಇಲ್ಲಾಂದರೆ ಹಸಸ್ಗೆ ಇದ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದರೂ ಹಳ್ಳಿಲಿ ಮಾಡೋ ಥರ ಟೇಸ್ಟು ನಮ್ಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಒಲೆಯಲ್ಲಿ ಮಾಡೋ ಟೇಸ್ಟೇ ಬೇರೆ. ಆದರೂ ನಾವು ಬೆಂಗಳೂರಲ್ಲಿದ್ದೀವಲ್ಲ, ನಮಗೇನು ಸಿಕ್ಕಿದ್ರೂ ಅದನ್ನು ನಾವು ತುಂಬ ಹ್ಯಾಪಿಯಾಗಿ ಮಾಡಿದ್ರೆ ಮಾತ್ರ ಆ ಸಾರು ತುಂಬ ಟೇಸ್ಟಾಗುತ್ತೆ. ಈಗ ನೋಡಿ ಒಗ್ಗರಣೆ ಆಯಿತು ಹಾಕಿ ಅದನ್ನೆಲ್ಲ ಬಗ್ಸಿದ್ದೀನಿ ಅದಕ್ಕೆ. ನೆಕ್ಸ್ಟು ನುಗ್ಗೆ ಸೊಪ್ಪು ಇರುತ್ತಲ್ಲ, ಆ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡು ತೊಳ್ಕೊಂಡು ಸಾರಿಗೆ ಹಾಕಬೇಕು. ನಾವು ನುಗ್ಗೆ ಸೊಪ್ಪು ಹಾಕೋದ್ರಿಂದನೂ ತುಂಬ ರುಚಿ ಇರುತ್ತೆ. ಬಾಡಿ ಹೆಲ್ತ್ ಕೂಡ ತುಂಬ ಸಖತ್ತಾಗಿರುತ್ತೆ. ತುಂಬ ಪ್ರೋಟೀನ್ ಅಂಶ ಕೂಡ ಇರುತ್ತೆ ಅದರಲ್ಲಿ. ಹಾಗೆ ನಾವು ಇದಕ್ಕೆ ಹಸಿ ಹಾಲನ್ನ ಹಾಕ್ತಾಯಿದ್ದೀವಿ. ನೀವು ಕುದಿಸ್ಬಿಟ್ಟಾದರೂ ಹಾಕೊಬೋದು ಅಥವಾ ಹಸಿ ಹಾಲಾದರೂ ಹಾಕೊಬೋದು. ಫೈನಲ್ಗೆ ಕಳ್ಳೆ ಸಾರು ಮುಗೀತು. ಈಗ ಒಂದು ಒಳ್ಳೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಬಿಟ್ಟು ತಟ್ಟೆಗೆ ಮಡಿಕೊಂಡು ಕಳ್ಳೆ ಸಾರು ಹಾಕ್ಬಿಟ್ಟು ತಿಂತಾಯಿದ್ರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು. ಕಳ್ಳೆ ಸಾರು ಹಾಕ್ತಾಯಿದ್ದೀನಿ ಬಿಸಿ ಬಿಸಿ. ನೋಡಿ ಹೆಂಗೆ ಹೊಗೆ ಹೋಗ್ತಾಯಿದೆ. ಇದಕ್ಕೆ ಬೇಕಾದರೆ ನೀವು ತುಪ್ಪ ಬೇಕಾದರೂ ಹಾಕ್ಕೊಬೋದು. ನಮಗೆ ತುಪ್ಪ ಇಷ್ಟ, ಅದಕ್ಕೆ ನಾವು ತುಪ್ಪ ಹಾಕ್ಕೊಂಡು ತಿಂತೀವಿ. ನಿಮ್ಗೆ ಯಾವ ಥರ ಬೇಕೋ ನೀವು ಆ ಥರ ತಿನ್ನಿ. ಸೊ ಬಾಯ್.